ಸೂರ್ಯ ಮೂಲಕ್ಕೆ ಹೋಗತಕ್ಕಂಥ ಪ್ರಯೋಗಗಳು. ವಾಸ್ತವವಾಗಿ ಇದು ಸೂರ್ಯನಿಗೆ ನೇರವಾಗಿ ಸಂಬಂಧಪಟ್ಟಿಲ್ಲ ಅಂದರೂ ಸೂರ್ಯನಿಲ್ಲದೆ ಅದಿಲ್ಲ. ಅಪಾಂಪತಿ. ಅಪ್ಪಂದ್ರೆ ಅಪ್ಪಂದ್ರೆ ನೀರು. ಪೃಥ್ವಿ, ಅಪ್, ತೇಜಸ್, ವಾಯುರಾಕಾಶ ಅಂತ ಪಂಚಭೂತಗಳು. ಅಪ್ ಅಂದ್ರೆ ನೀರು ಅಂತ. ನೀರಿಗೆ ಅಧಿಪತಿ ಯಾರು? ನೀರಿನ ದೇವತೆ ಯಾರು? ವರುಣ. ಆದ್ರಲ್ಲ, ಅದನ್ನೇ ಹೇಳಿಕೊಟ್ಟಿದ್ದ. ನಾವು ಇಷ್ಟು ಹೊತ್ತು ಹಿಂದಿನ ಸಲ ಏನ್ ಮಾತಾಡಿದ್ವಿ? 3 ಸಂಚಿಗಳಲ್ಲಿ ಚಂದ್ರ 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 ಅಂತ ಹೇಳ್ಕೊಂಡು ಕೊನೆಗೆ ಏನಾಯ್ತು? ಸೂರ್ಯ ಅಂತ. ಹೀಗಾಗಿ ಚಂದ್ರನ ವರ್ಣನೆಯನ್ನು ನಾವು ಮಾಡುತ್ತಿದ್ದರೂ ಅದು ಸೂರ್ಯನಲ್ಲಿ ಪರಿವರ್ತನೆ ಆಗಿಬಿಟ್ಟು. ಹಾಗೆ ಇಲ್ಲಿ ನೀರು, ನೀರಿನ ಅಧಿಪತಿ ಯಾರು? ವರುಣ. ಬಹಳ ತಕ್ಷಣ ಹೇಳ್ಬಿಡ್ತೀವಿ ನಾವು. ಆದರೆ ಆದಿತ್ಯ ಹೃದಯ ಉಂಟಲ್ಲ, ಅದರ ಹೃದ್ಭಾಗ ಉಂಟಲ್ಲ, ಅದರ ರಹಸ್ಯ ಉಂಟಲ್ಲ, ಅದು ವರುಣ ಅಲ್ಲ ಅಂತ ಹೇಳ್ತೀವಿ. ಯಾಕೆ ಅಂದರೆ ಪ್ರಾಯೋಗಿಕವಾಗಿ ನಾನು ಹಿಂದೆ ಮಾತಾಡಿದ್ದೀನಿ, ವರ್ಣನೆ ಮಾಡಿದ್ದೇನೆ. ಸ್ಥೂಲವಾಗಿ ಈ ಪದಬಂಧ ಹೇಳಬೇಕು ಅಂದರೆ, ನಮಗೆ ಕುಡಿಯತಕ್ಕ ನೀರು ಎಲ್ಲಿಂದ ಸಿಗುತ್ತೆ? ಭೂಮಿಯಿಂದ, ಬಾವಿಗಳಿಂದ. ಭೂಮಿ, ಬಾವಿ. ಆ ಭೂಮಿಯಲ್ಲಿ ಆ ಬಾವಿಗೆ ನೀರೆಲ್ಲಿಂದ ಬರುತ್ತೆ? ಅದು ಸಮುದ್ರದಿಂದ ಅಂತ ಹೇಳ್ತಾರೆ. ಮಳೆಯಿಂದ ಬರುತ್ತೆ. ಆ ಮಳೆ ಎಲ್ಲಿಂದ ಬರುತ್ತೆ? ಮೋಡದಿಂದ ಬರುತ್ತೆ. ಆ ಮೋಡಗಳಾಗೋದಲ್ಲಿ ಬೆಂಗಳೂರಲ್ಲಿ ಮೋಡ ಆಗಲ್ಲ, ಯಾಕೆಂದ್ರೆ ನೀರಿಲ್ಲ. ಅಸಲು ಮೋಡ ಅಂದ್ರೆ ಆಕಾಶ ಅಂತ ಹೇಳ್ತಾರೆ. ಆಕಾಶ ಅನ್ನುವುದರ ಕೆಳಗೆ ಮೋಡ ಕಾಣುತ್ತೆ. ಮೋಡ ಆಕಾಶವೇ. ಮೋಡಗಳು ಅಂದ್ರೆ ಸೂರ್ಯ ತನ್ನ ಪ್ರಖರವಾದ ಕಿರಣಗಳಿಂದ ಸಮುದ್ರದ ನೀರನ್ನು ಆವಿ ಮಾಡ್ತಾನೆ, ಎಳಕೊಳ್ತಾನೆ. ಎಳಕೊಂಡು ಮೇಲೆ ಕಳಿಸ್ತಾನೆ. ಆವಿಯ ರೂಪದಲ್ಲಿರುತ್ತೆ. ಆವಿ ನೀರಿಗಿನ್ನ ಹಗುರ, ಅದರಿಂದ ಮೇಲೆ ಹೋಗ್ತಾ ಇರ್ತದೆ. ಸಾಮಾನ್ಯವಾಗಿ ಆವಿಯ ರೂಪದಲ್ಲಿಯೇ ಇರತಕ್ಕಂತಹ ಮೋಡಗಳನ್ನು ಬಿಳಿಯ ಮೋಡಗಳು ಅಂತ ಕರೀತಾರೆ. ಈ ಸೆಳಕೊಳ್ಳೋ ಆಕರ್ಷಣೆ ಶಕ್ತಿ ಜಾಸ್ತಿ ಆಗುತ್ತೆ. ಸಮುದ್ರದ ಮೇಲೆ, ಸಮುದ್ರದ ಒಳಗೆ ಇರತಕ್ಕಂತಹ ನೀರಿನ ಸೂರ್ಯ ಎಳೆದು ಪ್ರತಿ ಕ್ಷಣವೂ ಎಳಿತಾ ಇರ್ತಾರೆ. ಎಳೆದು 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 ಮೋಡ ಮಾಡುತ್ತೆ. ಆ ಮೋಡದಲ್ಲಿ ನೀರಿನ ಸಾಂದ್ರತೆ ಜಾಸ್ತಿಯಾದಾಗ ಆವಿ ಹೋಗಿ ಏನಾಗುತ್ತೆ? ನೀರಾಗುತ್ತೆ. ನೀರಿನ ಅಂಶ ಜಾಸ್ತಿ, ಆವಿ ಎಲ್ಲ ಈಗದು. ನೀರಿನ ಅಂಶ ಜಾಸ್ತಿ ಆದಾಗ ನೀರು ಭಾರ ಆಗುತ್ತೆ. ನೀರು ಭಾರ ಆಗ್ತಾ ಇದ್ದಾಗ ಮೋಡ ಕೆಳಗೆ ಬರುತ್ತೆ. ಎಲ್ಲಿ ಅದರ ಭಾರ ಅತಿ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ ಆ ನೀರು ಕೆಳಗೆ ಸುರಿಯುತ್ತೆ. ಮೋಡ ಅಂದ್ರೆ ನೀರೇ ಇದು. ಹೀಗಾಗಿ ನಮ್ಮ ಊರಿನಲ್ಲಿ ಮಳೆ ಬರ್ತಾ ಇದೆ ಅಂದ್ರೆ ಇದು ನಮ್ಮೂರಿನ ಮಳೆ ಅಲ್ಲ. ಎಲ್ಲೋ ಅರಬ್ಬಿ ಸಮುದ್ರದಲ್ಲೋ ಬಂಗಾಳ ಕೊಲ್ಲಿನಲ್ಲೋ ಅದೆಲ್ಲೋ ಇರತಕ್ಕಂಥ ನೀರನ್ನು ಅದು ಎಳಕೊಂಡಿದೆ, ಅಥವಾ ನದಿಗಳಲ್ಲಿ ಹರಿತಾ ಇರ್ತಕ್ಕಂಥ ನೀರನ್ನು ಎಳ್ಕೊಂಡಿದೆ. ಎಳೆದುಕೊಂಡು ಆ ನೀರನ್ನು ನಮ್ಮ ಊರಿನಲ್ಲಿ ಸುರಿಸಿದೆ ಮೋಡ. ಯಾರು ಸುರಿಸಿದ್ದು? ಮೋಡ ಸುರಿಸುತ್ತದೆ, ಸೂರ್ಯನಿಂದ ಅಂತ. ಸೂರ್ಯನೇ ಸುರಿಸೋದು. ಮೇಲ್ನೋಟಕ್ಕೆ ಮೋಡ, ಆದರೆ ಆಂತರ್ಯದಲ್ಲಿ ಅದು ಸುರಿಸಿದ್ದು ಸೂರ್ಯ. ಆಯ್ತು. ನಮ್ಮ ಊರಿನಲ್ಲೆಲ್ಲ ಮಳೆ ಬಂತು, ಬಾವಿಗಳು ತುಂಬಿತು, ಕೆರೆಗಳು ತುಂಬಿತು, ನದಿ ಹರಿತು. ಆಮೇಲೆ ಮತ್ತೆ ನಮ್ಮ ಊರಿನ ಬಾವಿ, ಕೊಳೆಗಳೆಲ್ಲ ಮತ್ತೆ ಸೂರ್ಯನ ಆಕರ್ಷಣೆ ಜಾಸ್ತಿ ಆಯಿತು. ಈಗ ಪರೀಕ್ಷೆ ಮಾಡಬೇಕಾಗಿದ್ರೆ ಒಂದು ಬಕೆಟ್ ನೀರು ಇಡೋದು ಹೊರಗಡೆ ಬಿಸಿಲಲ್ಲಿ ಮುಟ್ಟು ಕುಡಿದು ಮಾನ ದಿವಸ ಹೋಗ್ಬೇಕು. ಒಂದಷ್ಟು ನೀರು ಕಡಿಮೆ ಆಗಿರುತ್ತೆ. ಆ ಕಡಿಮೆ ಆಗಿತ್ತು ಅಂದರೆ ಅಲ್ಲಿದ್ದ ನೀರೆಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ಅಂದರೆ ಮೇಲಕ್ಕೆ ಹೋಯ್ತು. ಮೇಲಕ್ಕೆ ಹೋಯ್ತು. ಹೇಗೆ ಹೋಯ್ತು? ಸೂರ್ಯ ತನ್ನ ಆಕರ್ಷಣೆ ಶಕ್ತಿಯಿಂದ ಅದನ್ನು ಎಳೆದ. ಹೀಗಾಗಿ ಬಹಳ ಗಹನವಾದ ಒಂದು ವಿಷಯ ಏನು ಅಂದರೆ, ನಾವು ಕುಡಿತಾ ಇರತಕ್ಕಂಥದ್ದು ಸಮುದ್ರದ ನೀರನ್ನು. ಬಹಳ ಯೋಚನೆ ಮಾಡೋಕೆ ಈ ವಿಷಯವನ್ನು. ನಾವು ಕುಡಿಯೋದು ಸಮುದ್ರದ ನೀರು ತಾನೆ, ಸೂರ್ಯ ಅದನ್ನು ಮೋಡೊಳಗೆ ಕಳಿಸುತ್ತಿಲ್ಲ. ಆದರೆ ನಾವು ನೇರವಾಗಿ ಸಮುದ್ರಕ್ಕೆ ಹೋಗಿ ಕುಡಿಯೋಕ್ಕಾಗುತ್ತೋ? ಅದು ಸಾಧ್ಯ ಇಲ್ಲ. ಯಾಕೆ? ಉಪ್ಪು ನೀರಾಗಿರೋದ್ರಿಂದ. ಮಹಾ ಉಪ್ಪು 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 ಒಂದು ತೊಟ್ಟು ಕುಡಿಯೋಕ್ಕೂ ಆಗೋದಿಲ್ಲ. ಹಾಗಾದ್ರೆ ಸಮುದ್ರ ನೀರು ಕುಡಿತಾ ಇದೀವಲ್ಲ, ವ್ಯತ್ಯಾಸ ಏನಾಯಿತು? ಅದರ ವೈಶಿಷ್ಟ್ಯ ಏನು ಅಂದರೆ, ಸೂರ್ಯ ಸ್ಪರ್ಶಕ್ಕೆ ಬಂದಂತಹ ಉಪ್ಪು ನೀರು ತನ್ನ ಕ್ಷಾರವನ್ನು ಕಳೆದುಕೊಂಡು ಸಿಹಿ ನೀರಾಗುತ್ತೆ. ತುಂಬ ಸಾತ್ವಿಕನಾಗಿರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ಒಂದು 15-20 ದಿವಸ ಇದ್ದರೆ ತುಂಬ ಚೆನ್ನಾಗಿ ಮಾತಾಡೋರು ಬದುಕ್ತಾರೆ ಅಂತ.
ತುಂಬ ಒಳ್ಳೆ ಭಾಷೆ, ವಿನೀತ ಭಾವ, ಬೈಗಳು ಅನ್ನೋದು ಬರೋದೇ ಇಲ್ಲ. ಶುದ್ಧ ಭಾಷೆಯನ್ನು ಮಾತಾಡುವವ್ರ ಜೊತೆಗೆ ಯಾರಾದರೂ ಇದ್ರೆ ಅವ್ರಿಗೂ ಅದು ಬಂದ್ಬಿಡುತ್ತೆ. ಹಾಗೆ ಸಮುದ್ರದ ನೀರು ಉಪ್ಪುಪ್ಪಾಗಿದ್ದರೂ, ಮಹಾ ಉಪ್ಪಾಗಿದ್ದರೂ ಸೂರ್ಯ ಸ್ಪರ್ಶದಿಂದಾಗಿ ಆ ಉಪ್ಪು ನೀರು ತನ್ನ ಉಪ್ಪಿನ ಅಂಶವನ್ನು ಸಮುದ್ರದೊಳಗೆ ಬಿಟ್ಟುಬಿಡುತ್ತೆ. ಉಪ್ಪಿನ ಅಂಶವನ್ನು ಸಮುದ್ರದೊಳಗೆ ಬಿಟ್ಟು ಬರೀ ನೀರು ಆವಿಯಾಗಿ ಹೋಗುತ್ತೆ, ಉಪ್ಪು ಇಲ್ಲ ಅಲ್ಲಿ. ಹೀಗಾಗಿ ಸೂರ್ಯ ಏನ್ ಮಾಡ್ತಾ ಇದ್ದಾನೆ, ಯಾವುದು ಜನರಿಗೆ ಅನುಪಯುಕ್ತವೋ ಅದನ್ನು ತ್ಯಜಿಸ್ತಾರೆ. ಯಾವುದು ಪ್ರಾಣಿಗಳಿಗೆ ಅವಶ್ಯವೋ, ಬರೀ ಮನುಷ್ಯರು ಅಂತಲ್ಲ, ಹುಲಿ ಇರಲಿ, ಯಾವುದೇ ಇರಲಿ, ಪ್ರಾಣಿಗಳಿಗೆ ಯಾವುದು ಅವಶ್ಯವೋ ಅಂತಹದ್ದನ್ನು ಮಾತ್ರ ನಮ್ಗೆ ಕೊಡ್ತಾ ಇದ್ದಾನೆ. ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಎಲ್ಲವೂ ಸೂರ್ಯನೇ ಏಷ, ಇದೇ ಕಣಪ್ಪ ದೇವರು, ಇದೇ ಕಣಯ್ಯ ಆದಿತ್ಯ. ಯಾವುದು ಏಷ ಅಪಾಂಪತಿ, ಅಪಾಂ ಅಂದ್ರೆ ನೀರು, ನೀರಿಗೆ ಯಜಮಾನನಾಗತಕ್ಕಂಥವನು ವರುಣ ಅಂತ ಇದ್ದರೂ ಅವನು ಜಲಾಭಿಮಾನ ದೇವತೆ. ಆದ್ರೆ ಅದನ್ನೆಲ್ಲ ನಿಯಂತ್ರಣ ಮಾಡೋಣ ಯಾರು? ಸೂರ್ಯ. ಹೀಗಾಗಿ ಅಪಾಂಪತಿ ಎನ್ನತಕ್ಕಂಥದ್ದು, ನೀರಿಗೆ ಯಜಮಾನ ಅನ್ನತಕ್ಕಂಥದ್ದು, ನೀರಿನ ಸ್ವಾಮಿ ಎನ್ನತಕ್ಕಂಥದ್ದು ಆದಿತ್ಯನಿಗೆ ಸಮರ್ಪಕವಾಗಿ ಹೊಂದಿ ಆದಿತ್ಯ ಹೃದಯದಲ್ಲಿ ನಾನು ನೀರಿನ ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಆದಿತ್ಯನನ್ನೇ ಪೂಜೆ ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು ತಾತ್ಪರ್ಯ. ಇದ್ರ ಜೊತೆಯಲ್ಲಿ ಒಂದು ವಾಕ್ಯವನ್ನು ಹೇಳಿ ಈ ಭಾಗ ಮುಗಿಸ್ಬೇಕು. ನಮಗೆ ನೀರಿನ ಅನಿವಾರ್ಯತೆ ಬಹಳ ಇದೆ. ಅಕಸ್ಮಾತ್ ಆಹಾರ ಹರಿದಂಶ ಮಾತಾಡ್ತೀನಿ, ಹರಿತ್ ಅದರಿಂದ ನಮಗೆ ಆಹಾರ ಸಿಗಬೇಕಾಗಿದೆ. ಅಕಸ್ಮಾತ್ ಆಹಾರ ಸಿಗದೇ ಇದ್ರೂ ಒಂದು ದಿವಸ ಕುಟುಕೋಬಹುದು, ಒಂದೆರಡು ಮೂರು ದಿವಸನೂ ಆಗ್ಬೋದು. ಅದು ನೀರಿಲ್ಲದೆ ಇದು ಬದುಕಲಿಕ್ಕಾಗೋದಿಲ್ಲ. ಆದ್ದರಿಂದ ಇದು ನಮಗೆ ಪ್ರಾಣವಾಯುವಿಗೆ ಸಮಾನವಾದದ್ದು. ಯಾವುದು? ನೀರು ಅಂತಕ್ಕಂಥ. ಆದ್ರೆ ಅರ್ಥ ಏನು ಹೇಳ್ತಾ ಇದ್ದೀನಿ ನಾನೀಗ, ನೀರಿಲ್ಲದೆ ನಾವು ಬದುಕುವುದಕ್ಕೆ ಆಗುವುದಿಲ್ಲ ಅಂತಂದ್ರೆ ಅದು ಪ್ರಾಣಕ್ಕೆ ಸಮಾನವಾದದ್ದು. ಅಂದ್ರೆ ಸೂರ್ಯ ನಮಗೆ ಪ್ರಾಣಕ್ಕೆ ಸಮಾನವಾದದ್ದು. ಆ ಪ್ರಾಣಕ್ಕೆ ಸಮಾನವಾದ ಜ್ಯೋತಿ ಉಂಟಲ್ಲ, ಆ ಜ್ಯೋತಿಯನ್ನು ಕೊಡುವವನು ಯಾರಾತ? ಮುಂದೆ ನಾನು ಆದಿತ್ಯ ಸವಿತಾ ಸೂರ್ಯ ಖಗ ಪೂಷಾ ಗಭಸ್ತಿಮಾನ್ ಅನ್ನೋದನ್ನು ವರ್ಣನೆ ಮಾಡಿದಾಗ ಈ ಅಂಶವನ್ನು ಹೆಚ್ಚು ವಿಸ್ತಾರವಾಗಿ ಮಾತಾಡಬೇಕು. ಅಂದರೆ ನಮಗೆ ನೀರು ಕೊಡುತ್ತಿರುವುದಷ್ಟೇ ಅಲ್ಲ, ನೀರು ಕೊಡುವುದರಿಂದಾಗಿ ನಾನು ಸಾಯದಂತೆ ನೋಡ್ಕೊಳ್ತಾ ಇದ್ದಾನೆ. ಅಂದ್ರೆ ನನ್ನ ಮೃತ್ಯುವನ್ನ ದೂರ ಹಾಕ್ತಾ ಇದ್ದಾನೆ. ಯಾಕೆ? ನೀರು ಕೊಡ್ತಾ ಇದ್ದಾನೆ. ಹೀಗಾಗಿ ಸೂರ್ಯನು ಅಪಾಂಪತಿ ಅಷ್ಟೇ ಅಲ್ಲ, ನಮ್ಮ ಪತಿಯೂ ಹೌದು. ಇದ್ರಲ್ಲಿ ಇನ್ನೊಂದು ಹೊರಳದಾಗಿ ಅದೇನು? ಈ ಅಪ್ಪನ್ನು, ನೀರು ಅನ್ನೋದು ಅದು ಕೇವಲ ಸಮುದ್ರದಲ್ಲಿ ಮಾತ್ರವೇ ಇದೆಯೋ, ಬಾವಿ ಕಟ್ಟೆಗಳಲ್ಲಿ ಮಾತ್ರವೇ ಇದೆಯೋ, ಇನ್ನೆಲ್ಲಿದೆ? ಸಮುದ್ರದಲ್ಲಿದೆ, ನದಿಯಲ್ಲಿದೆ, ಬಾವಿಯಲ್ಲಿದೆ, ಕೆರೆಯಲ್ಲಿದೆ, ಕೊಳ್ಳದಲ್ಲಿದೆ, ಝರಿಯಲ್ಲಿದೆ, ಇನ್ನೆಲ್ಲಿದೆ? ವಾತಾವರಣಗಳಲ್ಲೂ ಇರುತ್ತೆ, ಹವೆಯಲ್ಲಿ ಅಂತ ಇದೆ, ಅಲ್ಲೆಲ್ಲ ಇದೆ. ಇನ್ನೆಲ್ಲಿದೆ? ಆ ನೀರು ಅನ್ನತಕ್ಕಂಥದ್ದು ನಮ್ಮ ದೇಹದಲ್ಲಿದೆ. 100ಕ್ಕೆ 70 ಭಾಗದಷ್ಟು ದೇಹತ್ವ ನೀರೇ ಇರೋದು, ರಕ್ತ ರೂಪದಲ್ಲಿದೆ. ಅದೇ ಇಲ್ಲದಿದ್ರೆ ಅವನು ಸತ್ತ. ಈಗ ಈ ಜ್ವರ ಬಂದ್ಬಿಡುತ್ತೆ, ಅಥವಾ ಈ ಭೇದಿ ಆಗ್ತಾ ಇರ್ತದೆ, ವಾಂತಿಯಾಗಿ ಭೇದಿ ಆಗ್ತಾ ಇದ್ರೆ ವೈದ್ಯರು ಏನ್ ಹೇಳ್ತಾರೆ? ಮೊದಲು ಆದಷ್ಟು ನೀರು ಕುಡಿದ್ರಿ ಅಂತ. ಅಕಸ್ಮಾತ್ ನೀರಿನ ಅಂಶ ಕಡಿಮೆ ಆಗಿಬಿಟ್ರೆ ಅವ್ರಿಗೆ ಚರ್ಮ ಎಲ್ಲ ಒಣಕೊಂಡು ಹೋಗುತ್ತೆ. ಆದ್ದರಿಂದ ನನ್ನ ದೇಹದಲ್ಲಿರೋದೇನು? 70 ಭಾಗ ನೀರೇ. ಆ ನೀರು ನನಗೆ ಸಿಗ್ತಾ ಇರೋದು ಹೇಗೆ? ಸೂರ್ಯನಿಂದ ಸಿಗ್ತಾ ಇತ್ತು. ಹೀಗಾಗಿ ಅಪಾಂಪತಿ, ಅಪ್ಪ ಸೂರ್ಯ, ನೀನು ಮೇಲ್ನೋಟಕ್ಕೆ ಸಮುದ್ರಕ್ಕೆ ಅಧಿಪತಿಯಂತೆ ಕಂಡರೂ, ನೀರಿಗೆ ಅಧಿಪತಿಯಂತೆ ಕಂಡರೂ ನನ್ನ ಪತಿ ಕಣಪ್ಪ ನೀನು. ನಿನ್ನ ಅನುಗ್ರಹವಿಲ್ಲದೆ ಇದ್ರೆ, ನಿನ್ನ ನೀರು ನನಗಿಲ್ಲದೆ ಇದ್ರೆ ನಾನು ಸತ್ತು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಗಸ್ತ್ಯ.